ಪೂರ ಮಟ್ರೆಲ್ಲ ಅನ್ಲೋಡ್ ಮಾಡಿದ್ವಿ 720 ಚೇರಿ ಅಷ್ಟು 720 ಪೂರ ಗಾಡಿ ಖಾಲಿ ಆಯ್ತು ನಮ್ದು. ಇಲ್ಲಿಂದ ಈಗ ಸೀದಾ ಹೋಗೋಣ. ಫೈನಲ್ ಆಗಿ ಬೆಳಗಾವಿ ಒಳಗೆ ಇಲ್ಲಿ ಅರ್ಧ ಪಾಯಿಂಟ್ ಖಾಲಿ ಮಾಡಿದ್ವಿ. ಇನ್ನೂ ಅರ್ಧ ಇದಿಷ್ಟು ಮಟ್ರಲ್ ತೊಗೊಂಡು ಸೀದಾ ಗುಕ್ಕಕ್ಕೆ ಹೋಗ್ಬೇಕೀಗ. ಬರ್ರಿ ಈಗ ಗುಕ್ಕಕ್ಕೆ ಹೋಗೋಣ ಇಲ್ಲಿಂದ. ಇಲ್ಲಿ ಊರಾಗ ನೋಡಿದ್ರೆ ಜಾತ್ರೆ ಐತಿ ಏನು ಹೌದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 18ನೇ ತಾರೀಕು ನಾವು ಈಗ ಕಂಪ್ನಿಗೆ ಬಂದ್ವಿ. ಕಂಪ್ನಿಗೆ ಬಂದ ಕೂಡಲೇ ಒಂದು ಲೋಡಿಂಗ್ ಹಚ್ಚಾರೀಗ. ಅಲ್ಲಿ ಎಲ್ಲಿಪ್ಪ ಅಂದ್ರೆ ಶಿಗ್ಗಾಂವ್ ಅಂತದ ಲೋಡಿಂಗ್ ಹಚ್ಚಾರವ್ರ ಲೋಕಲ ಪ್ಲಸ್ ಶಿಗ್ಗಾಂವ್ ಅಂತ. ನಮ್ಕಿನ ಮುಂದೆ ಅವ್ರದ ಪಾಳೆ ಇತ್ತು, ನಮ್ದು 3ನೇ ಪಾಳೆ ಇತ್ತು ನಿನ್ನಿಗೆ. ಈಗ ಅವ್ರ ತುಂಬಾಕತ್ತಾರ ಗಾಡಿ. ಬರ್ರಿ ಈಗ ಗಾಡಿ ಲೋಡ್ ಮಾಡಿ ಅವ್ರಿಗೆ ಹಗ್ಗ ತಡ್ಪಲ್ ಹಾಕಿ ಕಳ್ಸೋನು. ಇವತ್ತು ಖಾಲಿಯಾಗಿ ಮತ್ತೆ ಇವತ್ತು ರಿಟರ್ನ್ ಬರ್ತಾರವ್ರು ಮತ್ತೆ ಹುಬ್ಳಿಗೆ. ಇದೆ ನೋಡ್ರಿ ಇಂಟ್ರಾ ಗಾಡಿ ಲೋಡ್ ಆತ. ಇದು ಇಂಟ್ರಾ ಗಾಡಿ ಲೋಡ್ ಆತ ಶಿಗ್ಗಾಂವ್ಗೆ. 2 ಪಾಯಿಂಟ್ ಇದೆ, ಲೋಕಲ್ ಪ್ಲಸ್ ಶಿಗ್ಗಾಂವ್ ಹೋಗ್ಬೇಕು. ಇವ್ರದ ಪಾಳೆ ಇತ್ತು, ಅವರು ಹೋದ್ರೆ ಹಗ್ಗ ಹಾಕತ್ತನಲ್ಲ ಅವಂದ 1ನೇ ಪಾಳೆ. ನಮ್ದು 2ನೇ ಪಾಳೆ. ಗಣೇಶ್ ಸಾಬ್ರದ 3ನೇ ಪಾಳೆ. ಈಗ ರಂಜಾನ್ ಬಂದಾನ, ಹಿಂದೆ 4ನೇ ಪಾಳೆ. ಈಗ ಮತ್ತು ಯಾವ ಗಾಡಿ ಇಲ್ಲ ಕಂಪ್ನಿ ಒಳಗೆ, ಎಲ್ಲ ನಿನ್ನೆ ಹೋಗ್ಯಾರ ಅವರು ಒಬ್ಬೊಬ್ಬರು ಬೇರೆ ಬೇರೆ ಕಡೆ. ಅದು ಇದೊಂದು ಹಗ್ಗ ಅದು ಹಾಕಿ ಕಳ್ಕೊಂಡು ಬರ್ರಿ ಇವರಿಗೆ. ಫೈನಲ್ ಆಗಿ ಟೈಮ್ 5 ಗಂಟೆ ಆಯ್ತು. ಈಗ 2ನೇ ಗಾಡಿ ಲೋಡಿಂಗ್ ಬಂದೈತೆ. ಈಗ ನೆಕ್ಸ್ಟ್ ಇರೋದು ನಮ್ದು 1ನೇ ಪಾಳೆ. ಈಗ 2ನೇ ಗಾಡಿ ಲೋಡಿಂಗ್ ಹಚ್ಚಾರ. ಗದಗ, ಕೊಪ್ಪಳ, ಹೊಸಪೇಟೆ ಅಂತ ಲೋಡ್ ಮಾಡಾಕತ್ತಾರೆ ಈಗ ಅದನ್ನು. ಇದು ನೋಡ್ರಿ ಗಾಡಿ ಗದಗ ಪ್ಲಸ್ ಕೊಪ್ಪಳ, ಹೊಸಪೇಟೆ ಲೋಡ್ ಮಾಡತ್ತಾರ 3 ಪಾಯಿಂಟಿಗೆ. ನೆಕ್ಸ್ಟ್ ಈಗ ನಮ್ಮದು ಗಾಡಿ ಪಾಳೆ ಐತಿ. ಆಮ್ಯಾಗ ಗಣೇಶ್ ಸಾಬರ, ಆಮ್ಯಾಗ ರಂಜಾನ್ ಸಾಬರ್ ಅದಾರ. ಈಗ ನೆಕ್ಸ್ಟ್ ನಮ್ದು ಐತಿ. ಏನಾರ ಲೋಡಿಂಗ್ ಬಂದರೆ ಲೋಡಿಂಗ್ ಮಾಡಿದ್ರೆ ಆತೀಗ ನೋಡೋಣ. ಇದೊಂದು ಬೆಳ ಗಾಡಿ ಲೋಡ್ ಆದ ಕೂಡ ತೆಗಿಬಿಟ್ರೆ ಆ ಕಡೆ ಮಾಲ್ ತೆಗೆದಿಟ್ಟಾರ. ಅದು ಕಂಪ್ನಿ ಗಾಡಿಗೆ ಹಾವೇರಿ ತೆಗದಾರ, ಅಲ್ಲಿ ತೆಗೆದಿಟ್ಟಾರ ನೋಡ್ರಿ ಎಲ್ಲ. ಅದು ಹಾವೇರಿಗೆ. ಫೈನಲ್ ಆಗಿ ಇವತ್ತು ಬರೀ 2 ಗಾಡಿ ಲೋಡ್ ಆದ್ವೆ. ಮತ್ತು ನಮ್ದು 1ನೇ ಪಾಳೆ ಉಳಿತು ಈಗ. ಅದಕ್ಕೆ ಈಗ ಸೀದಾ ಮನೆ ಕಡೆ ಹೊಂಟೇನಿ. ಮತ್ತು ನಾಳೆ ಕಂಪ್ನಿಗೆ ಬರೋಣ. ಕಂಪ್ನಿಗೆ ಬಂದು ಮತ್ತೆ ಲೋಡ್ ಮಾಡಿದ್ರಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 19ನೇ ತಾರೀಕು ಬೆಳಿಗ್ಗೆ ರೆಡಿಯಾಗಿ ಸೀದಾ ಈಗ ಕಂಪ್ನಿ ಕಡೆ ಹೊಂಟೇನಿ. ಇಲ್ಲೆಲ್ಲ ರೋಡ್ ಮಾಡಕತ್ತಾರ KLE ಕಡೆ. ಅದಕ್ಕೆ ಸಿಂಗಲ್ ರೋಡ್ನಾಗ ಬಿಟ್ರಿ ಈಗ. ಅದ ರೋಡ್ನಾಗ ಹೊಂಟೇನ ಈಗ ಕಂಪ್ನಿ ಕಡೆ. ಇಲ್ಲೇ ನೋಡ್ರಿ, ಇಲ್ಲೆಲ್ಲ ಲೆಫ್ಟ್ ಸೈಡಿಂದ ರೋಡ್ ಮಾಡತ್ತಾರ. ಈಗ ಮೊದಲೆಲ್ಲ ರೈಟ್ ಸೈಡಿಂದ ಮಾಡಿದ್ರೆ, ಆದರೆ ಈಗ ಲೆಫ್ಟ್ ಸೈಡಿಂದ ಮಾಡತ್ತಾರ. ಅದಕ್ಕೆ ಈಗ ಸಿಂಗಲ್ ರೋಡ್ನಾಗ ಬಿಟ್ರ. ಅದ್ರಾಗ ಹೊಂಟೇನ ಈಗ ಕಂಪ್ನಿ ಕಡೆ. ಬರೀ ಈಗ ಕಂಪ್ನಿಗೆ ಹೋಗೋಣ. ಇವತ್ತು ನಮ್ದು ಪಾಳೆ ಐತಿ 1ನೇದು. ಇವತ್ತು ಲೋಡ್ ಹಾಕೈತಿ. ಎಲ್ಲರ ಲೋಡ್ ಮಾಡಿದ್ರೆ ಆತಿ ಇವತ್ತು. ಬರ್ರಿ ಹೋಗೋಣ ಸೀದಾ ಕಂಪ್ನಿಗೆ. ಫೈನಲ್ ಆಗಿ ಈಗ ನಮ್ಮ ಗಾಡಿಗೆ ಲೋಡಿಂಗ್ ಬಂದೈತಿ. ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚನತ್ತಾರ ಈಗ ಅವ್ರೆ. ಬರ್ರಿ ಮೊದಲು ಲೋಡಿಂಗ್ ಪಾಯಿಂಟಿಗೆ ಹಚ್ಚೋಣ ಗಾಡಿ ಇಲ್ಲಿಂದ. ಫೈನಲ್ ಆಗಿ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀನಿ. ಲೋಡ್ ಮಾಡಾಕತ್ತಾರೆ ಈಗ ಅವ್ರು. ನಮ್ದು 2 ಪಾಯಿಂಟ್ ಹೇಳ್ಯಾರ, ಬೆಳಗಾವಿ ಪ್ಲಸ್ ಗೋಕಾಕ್ ಅಂತ. ಅದೊಂದು ಗಾಡಿ ಖಾಲಿ ಮಾಡೋದು ಬಂದೈತಿ, ನಿಂದ್ರಿಸಿ ಈಗ ನಮ್ಮ ಗಾಡಿ ಲೋಡ್ ಮಾಡಾಕತ್ತಾರೆ ಈಗ ಅವ್ರು. ಫೈನಲ್ ಆಗಿ ನಮ್ಮ ಗಾಡಿನೂ ಲೋಡ್ ಆಯ್ತು. ಲೋಡ್ ಆಗಿ ಅಲ್ಲಿ ಹಗ್ಗ ತಡ್ಪಲ್ ಹಚ್ಚಿ ಬಂದೀನಿ. ಮತ್ತೊಂದು ಗಾಡಿ ಬಂದಿತ್ತಲ್ಲ ಖಾಲಿ ಮಾಡೋದು, ಅದನ್ನು ಖಾಲಿ ಮಾಡತ್ತಾರ ಈಗ ಅವ್ರು. ನೋಡ್ರಲ್ಲಿ ಆ ಗಾಡಿ ಖಾಲಿ ಮಾಡಾಕತ್ತಾರ. ನಮ್ಮ ಗಾಡೀಲಿ ನೋಡ್ರಿ ಹಗ್ಗ ತಡ್ಪಲ್ ಹಾಕಿ ಬಂದೀವಿ ಪೂರ. ಅದು ನಾಳೆ ಖಾಲಿ ಆಕೈತೆ ನಮ್ದು, ಬೆಳಗಾವಿ ಪ್ಲಸ್ ಗೋಕಾಕ್ ಅಂತ. ಅದ್ರ ಸಂಬಂಧ ಈಗ ಇಲ್ಲೋದೆಲ್ಲ ಕೊಟ್ರ. ಇದೊಂದು ಗಾಡಿ ಲೋಡಿಂಗ್ ಬಂದೈತಿ. ಇನ್ನೂ ನಮ್ಮ ಮುತ್ಯಾನೊಂದು ಗಾಡಿ ಖಾಲಿ ಲೋಡ್ ಮಾಡ್ರ ಈಗ ಇಲ್ಲಿ. ಇದು ಎಲ್ಲಿಪ್ಪ ಅಂದ್ರೆ ಮಂಗಳೂರು ಕಡೆ ಉಳ್ಳಾಳ. ಇದು ಮಂಗಳೂರು ದಾಟಿ ಉಳ್ಳಾಳಕ್ಕೆ ಹೋಗೋದು. ಇದೊಂದು ಗಾಡಿ ಬಂದೈತಲ್ಲ ಅಶೋಕ್ ಲೈಲ್ಯಾಂಡ್. ಇಂಥದ್ದು ಇನ್ನೊಂದು ಬರ್ತೈತಿ. ಇವು 2 ಗಾಡಿ ಚಿಕ್ಕೋಡಿ ಹೇಳ್ಯಾರಿಗಿಲ್ಲ. ಇಲ್ಲಿವ್ರ ಚಕ್ಕ ಆಡಾಕತ್ತಾರ. ನೋಡಂಬರಿಗಿಲ್ಲೇ ಆಡಾಕತ್ತಾರ. ಫೈನಲ್ ಆಗಿ ಟೈಮ್ ಈಗ 6:30 ಆಯ್ತು. ಮತ್ತು ಒಂದು ಗಾಡಿ ಲೋಡ್ ಆತೀಗ. ಮತ್ತು ಇನ್ನೊಂದು ಗಾಡಿ ಲೋಡಿಂಗ್ ಹಚ್ಚಾರ. ಮತ್ತು ಒಂದು ಗಾಡಿ ಲೋಡಿಂಗ್ ಹೇಳ್ಯಾರ ರಂಜಾನಂದ. ಅವ ಲೋಡಿಂಗ್ ಹಚ್ಬೇಕು. ನೋಡ್ರಿ ನಮ್ಮ ಗಾಡಿ ಹಗ್ಗ ತಡ್ಕೊಳ್ಳೋದು ಹಾಕಿ ನಿಂದ್ರಿಸೀನಿ. ಈಗ ಇವ್ರ ಪಕ್ಷನ ಹಚ್ಚಾತಾನ. ಒಟ್ಟು ಇದು ಬೆಳಗಾವಿ ಇರ್ಬೇಕು. ಅಲ್ಲೇ ಮಾಮೂನ ಗಾಡಿ ತುಂಬ್ಯಾರ ಬಳ್ಳಾರಿಗಿದೆ. ಅವು 2 ದೊಡ್ಡ ಕ್ಯಾಂಟ್ರ್ ಗಾಡಿ ತುಂಬಿ ಆ ಕಡೆ ಹೋಗ್ಯಾರಿಗೆ ಅವ್ರ ಸೈಡ್. ನೆಕ್ಸ್ಟ್ ರಂಜಾನ್ ಹಸ್ತಾನ, ಅವ್ದು ಗುಲ್ಬರ್ಗ ಅಂತ ಹೇಳ್ಯಾರ. ಇದೊಂದು ದೊಡ್ಡ ಗಾಡಿ ಲೋಡ್ ಆಗೈತಿ. ಇದೊಂದು ಚಿಕ್ಕೋಡಿಗೆ ಆಗೈತಿ ದೊಡ್ಡದು. ಇನ್ನೊಂದು ಗಾಡಿ ಐತಿ ಇಲ್ಲೇ ಪೂರ ತಡ್ಪಲ್ ಹಾಕಿ ನಿಂದ್ರಿಸ್ಯಾರ. ಅದು ಚಿಕ್ಕೋಡಿಗೆ. 2 1 ಪಾಯಿಂಟಿಗೆ ಲೋಡ್ ಆಗ್ಯಾವ. ಇನ್ನೂ ಗಾಡಿ ಲೋಡಿಂಗ್ ಆಗತ್ತವಲ್ಲೇ. ಇದೊಂದು ಗಾಡಿ ನೋಡ್ರಿ 2 ಅಶೋಕ್ ಲೈಲ್ಯಾಂಡ ಲೋಡ್ ಆಗ್ಯಾವ. ಟೈಮ್ ಕರೆಕ್ಟ್ 7 ಗಂಟೆ ಆತೀಗ. ರಂಜಾನ್ ಗಾಡಿನೂ ಲೋಡ್ ಆತ. ಇದು ಗುಲ್ಬರ್ಗ 1 ಪಾಯಿಂಟ್ ಲೋಡ್ ಆತೀಗ. ಅದಕ್ಕೆ ತಡ್ಪಲ್ ಹಾಕ್ಬೇಕು. ಅದಕ್ಕೆ ಗಾಡಿ ಕಿಡಿಸಿ ಹೇಳ್ತೀವಪ್ಪ ಅಂತೇಳಿ. ಇನ್ನೂ ಅಲ್ಲಿ ಮಟ್ರಲ್ ತೆಗೆದಿಟ್ರ, ಇಲ್ಲಿ ಮಟ್ರಲ್ ತೆಗೆದಿಟ್ರ. ಇನ್ನೂ ಇರ್ಪಕ್ಷನ್ ಗಾಡಿನೂ ಲೋಡ್ ಆಗುತ್ತೆ. ಫೈನಲ್ ಆಗಿ ಇರ್ಪಕ್ಷನ್ ಗಾಡಿನೂ ಲೋಡ್ ಆತ, ರಂಜಾನಂದು ಲೋಡ್ ಆತ. ಇಲ್ಲಿ ಎಲ್ಲ ಹಗ್ಗ ತಡ್ಪಲ್ ಹಾಕಿ ನಿಂದ್ರಿಸಿದ್ವಿ. ಇರ್ಪಾನ್ ಅನ್ನೋದು ಇವ್ರದ್ದು ಲೋಡ್ ಆತ. ಇವ್ರದ್ದು ಸವದತ್ತಿ ಪ್ಲಸ್ ಬೆಳಗಾವಿ
ನಮ್ದು ಬೆಳಗಾವಿ ಪ್ಲಸ್ ಗೋಕಾಕ ಇನ್ನೊಂದು ಗಾಡಿ ಐತಿ ಬೆಳಗಾವಿ ಪ್ಲಸ್ ಸಂಗೇಶ್ವರ ಅಂದ್ರೆ ಅದು ಒಂದು ತುಂಬ್ತಾರೋ ಏನು ಮಾಡ್ತಾರೋ ನೋಡ್ಬೇಕು ಈಗ. ಹಾಗೆ ಎಲ್ಲ ಗಾಡಿ ಅಂತೂ ಲೋಡ್ ಅದು ಒಂದು 3-4 ಗಾಡಿ ಅಂತ ಅಷ್ಟೇ ಆಗಲಿಲ್ಲ. ಈಗ ಎಲ್ಲರೂ ಬಿಲ್ ಬಂದೈತಿ, ಅವರು ಎಲ್ಲರೂ ಮನೆಗೆ ಹೊಂಟ್ರೆ ಇನ್ನೂ 2 ಗಾಡಿ ಲೋಡಿಂಗ್ ಅದಾವೆ. ಆದರೆ ಇವರೆಲ್ಲರೂ ಒಲ್ಲೆ ಅಂದ್ರೆ ನಮ್ಮದು ಬಿಲ್ ಬಂತು, ನಾವು ತೊಗೊಂಡು ಮನೆ ಕಡೆ ಹೊಂಟೇನೀಗ. ಮೊದಲು ಡೀಸೆಲ್ ಹಾಕ್ಸೋನು, ಡೀಸೆಲ್ ಹಾಕಿಸಿ ಆಮ್ಯಾಗ ಮನೆಗೆ ಹೋದ್ರಾತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 21ನೇ ತಾರೀಕು ಬೆಳಿಗ್ಗೆನೇ ಈಗ ಎದ್ದು ರೆಡಿ ಆಗೀನಿ. ಟೈಮ್ ಈಗ ಬೆಳಿಗ್ಗೆ 5 ಗಂಟೆ ಆಯ್ತು. ಇನ್ನೇನ ನಮ್ಮ ಗಾಡಿ ಲೋಡ್ ಆಗೈತಿ. ಎಲ್ಲಿಪ್ಪ ಅಂದ್ರೆ ಬೆಳಗಾವಿ ಪ್ಲಸ್ ಗೋಕಾಕ ಅಂತ ಈಗ ಹೋಗಕ್ಕೆ ರೆಡಿ ಆಗೀನಿ. ಬರ್ರಿ ಈಗ ಇಲ್ಲಿಂದ ಹೋಗೋನು. ಫೈನಲ್ ಆಗಿ ನಾನೀಗ ಬೆಳಗಾವಿ ರೀತಿದೆ ಮನೆಯಿಂದ ಬಿಟ್ಟವ. ನಾನು ನಾನ್ ಸ್ಟಾಪ್ ಹಂಗ ಫೋನ್ಯಾಗ ರಂಜಾನ್ ಕೂಡ ಮಾತಾಡ್ಕೊಂತ ಬೆಳಗಾವಿಗೆ ರೀಚ್ ಆಗಿಬಿಟ್ಟೆ. ಟೈಮ್ ಈಗ ಕರೆಕ್ಟ್ 7:30 ಆಯ್ತು ನೋಡ್ರಿ. ಬೆಳಗಾವಿ ಸಿಟಿ ಒಳಗೆ ಹೊಂಟೇನೀಗ. ಪಾರ್ಟಿ ನೋಡಿದ್ರೆ 8 ಗಂಟೆಗೆ ಬಾ ಅಂತ ಹೇಳ್ಯಾರ. ಇಲ್ಲೇ ಖಾಲಿ ಮಾಡಿ ಬಿಲ್ ಇಸ್ಕೊಂಡು ಗಾಡಿಯಾಗ ಏನಾರದ ಮಟ್ರಿಯಲ್ ತೊಗೊಂಡು ಗೋಕಾಕ್ ಹೋಗ್ಬೇಕು. ಅದಕ್ಕೆ ನಿನ್ನೆನೇ ಹೇಳೇನವ್ರಿಗೆ 8 ಗಂಟೆಗೆ ಬರ್ತೇನೆ ಅಂತೇಳಿ. ಆಯಿತು ಬಾ ಅಂತ ಹೇಳ್ಯಾರ ಅವ್ರು. ಅದಕ್ಕೆ ಬರ್ರಿ ಹೋಗೋಣ. ಮೊದಲು ಪಾರ್ಟಿ ಕಡೆ ಹೋಗಿ ಬಡಾನ ಖಾಲಿ ಮಾಡಿ ಅರ್ಧ ಮಾಡಿ ಬಿಟ್ಕೊಂಡ್ಬಿಡ್ಬೇಕು. ಫೈನಲ್ ಆಗಿ ಟೈಮ್ 7:35 ಆತೀಗ. ಪಾರ್ಟಿ ಮನೆ ಕಡೆ ಬಂದೇನಿ. ಇಲ್ಲೇ ಖಾಲಿ ಮಾಡ್ಬೇಕೀಗ. ಇದು ಕಾರ್ ಅವ್ರದ್ದು. ಕಾರ್ ತೆಗೆದ್ರೆ ಇಲ್ಲೇ ಮುಂದೆ ಹತ್ಬೇಕು ಹಿಂಗೆ ಗಾಡಿ. ಫೈನಲ್ ಆಗಿ ಬೆಳಗಾವಿ ಒಳಗೆ ಇಲ್ಲಿ ಅರ್ಧ ಪಾಯಿಂಟ್ ಖಾಲಿ ಮಾಡಿದ್ವಿ. ಇನ್ನೂ ಅರ್ಧ ಇದಿಷ್ಟು ಮಟ್ರಿಯಲ್ ತೊಗೊಂಡು ಸೀದಾ ಗೋಕಾಕ್ ಹೋಗ್ಬೇಕೀಗ. ಬರ್ರಿ ಈಗ ಗೋಕಾಕ್ ಹೋಗೋಣ ಇಲ್ಲಿಂದ. ನಾವು ಬೆಳಗಾವಿ ಪ್ಲಸ್ ಗೋಕಾಕ್ ಅಂತೇಳಿ ಲೋಡ್ ಮಾಡ್ಕೊಂಡು ಬಂದ್ವಿ. ಆದರೆ ಇಲ್ಲೇ ಪಾರ್ಟಿ ಖಾಲಿ ಮಾಡಿ ಮ್ಯಾಗ ಬಿಲ್ ಕೊಡ್ಬೇಕಾರೆ ಹೇಳ್ತಾರ ಗೋಕಾಕ್ ಅಲ್ರಿ ಅದ ಕಲ್ಲೋಳಿ ಅಂತೇಳಿ. ಗೋಕಾಕ್ ದಾಟಿ ಮತ್ತೆ 15 ಕಿಲೋಮೀಟ್ರ್ ಹೋಗ್ಬೇಕಾಗೈತೆ ನಾವೀಗ. ಅದಕ್ಕೆ ಟ್ರಾನ್ಸ್ಪೋರ್ಟ್ನವ್ರಿಗೆ ಹಚ್ಚಿ ಮಾತಾಡೀನಿ. ಏನು ರೀಪ್ಪ ಮತ್ತೆ ಹಿಂಗೆ ಅನ್ನತ್ತಾರ ಅಂತ ಅಂದ್ಕೊಳ್ಳಿ. ಅವ್ರು ಇಲ್ಲಿ ತೋರಿ ನೀವು ಅನ್ಲೋಡ್ ಮಾಡಿ ಬರ್ರಿ, ಅದ್ರ ಚಾರ್ಜ್ ಏನು ನಾವು ಕೊಡ್ತೀವಿ ಅನ್ನತ್ತಾರ. ಅದ್ರ ಸಂಬಂಧ ಈಗ ಹೊಂಟೇನಿ ನಾನು. ಎಲ್ಲಿದ್ದೀನಪ್ಪ ಅಂದ್ರೆ ಬೆಳಗಾವಿ ಬೈಪಾಸ್ ಹತ್ತೀನಿ. ಈಗ ಬೈಪಾಸ್ ಹತ್ತಿ ಸೀದಾ 10ರಿಗೆ ಹುಕ್ಕೇರಿ ಘಟಪ್ರಭಾ ಕಲ್ಲೋಳಿ ಹಿಂಗೆ ಹೋಗ್ಬೇಕಾಗೈತಿ ಈಗ. ಯಾಕಂದ್ರೆ ಹಿಂಗೆ ಭಾಳ ರೋಡ್ ಕೆಟ್ಟೈತಿ ಅದ್ರ ಸಂಬಂಧ. ಅದಕ್ಕೆ ಈಗ ಹಿಂಗೆ ಬಾ ಅಂತ ಹೇಳ್ಯಾರ ಅವರು ಪಾರ್ಟಿ. ಆಯ್ತು ತೋರಿ ಅಂತ ಕೇಳೀನಿ ಈಗ. ನೋಡ್ರಿ ಈಗ ಬೈಪಾಸ್ ಹತ್ತೀನಿ. ಪುನಃ ಬೆಂಗಳೂರು ರೋಡ್ ಇದೆ. ಇದನ್ನು ಹಚ್ಚಿ ಹೊಂಟೇನ ಈಗ. ಬರ್ರಿ ಸೀದಾ 10ರಿಗೆ ಹೋಗ್ಬೇಕು. ಅದೊಂದು ಟೋಲ್ ಹತ್ತದ. ಮತ್ತು ಅಲ್ಲಿಂದ ಟೋಲಿಂದ ಹುಕ್ಕೇರಿಯಿಂದ ಘಟಪ್ರಭಾಯಿಂದ ಕಲ್ಲೋಳಿ, ಆಮ್ಯಾಗ ಅಲ್ಲಿಂದ 15 ಕಿಲೋಮೀಟ್ರ್ ಗೋಕಾಕ್ ಐತಿ. ಹೋಗ್ಬೇಕಾರೆ ಹಿಂಗೆ ಹೋಗಿ ಒಳ್ಳೆ ಹೋಗುತ್ತೆ ಸೀದಾ ಹುಬ್ಳಿಗೆ ಹಂಗೆ ಹೋದ್ರಾತೆ. ಫೈನಲ್ ಆಗಿ ಇಲ್ಲೇ ನಾಷ್ಟ ಮಾಡಿದೆ. ಈಗ ಬೆಳಗಾವಿ ದಾಟಿ ಒಂದು 2-3 ಕಿಲೋಮೀಟ್ರ್ ಬಂದಿದ್ದೆ. ಇಲ್ಲೇ ಇತ್ತು ನಾಷ್ಟದ ಅಂಗಡಿ. ಅದಕ್ಕೆ ಇಲ್ಲೇ ನಾಷ್ಟ ಮಾಡಿ ಹೋದ್ರಾದ ಅಂತೇಳಿ ಹೊಂಟೇನೆ ಈಗ. ಬರೀ ಎಲ್ಲಿ ಬೇಕಾದಲ್ಲಿ ರೋಡ್ ಕಟ್ ಮಾಡಿಬಿಟ್ರ. ಬರೀ ಹೋಗೋದು ಇಳಿಸೋದು ಹತ್ತೋದು ಇದಾಗೈತಿ ಇಲ್ಲಿ. ಈಗ ಇಲ್ಲಿ ಎತ್ತಿದ್ರೆ 4ನೇ ಕಡೆ ಇದೆ ಹಿಂಗೆ ಕಟ್ ಮಾಡಿ ಹಚ್ಚಿದ್ದಿಗಿದೆ ನೋಡ್ರಿ. ಪೂರಾ ಡೌನ್ ಐತಿ ಈಗ ಇಲ್ಲಿಂದ. ಮ್ಯಾಗಿಂದ ಒಂದು ರೋಡ್ ಓಪನ್ ಮಾಡ್ರಿ ಅಂತೇಳಿ ಇಲ್ಲೇ ಜಾಮ್ ಇಲ್ಲ. ಇಲ್ಲಿಕಂದ್ರೆ ಎಲ್ಲ ಸಿಂಗಲ್ ರೋಡ್ನಾಗ ಇರ್ತೈತೆ ನೋಡ್ರಿ. ಇಲ್ಲಿ ಮ್ಯಾಗು ಗಾಡಿ ಹೊಂಟಾವೆ. ಪೂರಾ ಡೌನ್ ಮಸ್ತ್ ಐತಿಗಿದೆ. ಆ ಕಡೆಯಿಂದ ಬರ್ಬೇಕಾರೆ ಪೂರಾ ಅಪ್ಪ, ಈಗ ಹೋಗ್ಬೇಕಾರೆ ಪೂರಾ ಡೌನ್. ನೋಡ್ರಿ ಇಲ್ಲಿ ನಾವು ಲಾಸ್ಟ್ ಬಂದಾಗ ಏನು ನೀರು ಇದ್ದಿದ್ದಿಲ್ಲ. ಇಲ್ಲಿ ಚೋರ್ಮರಿ ಏರ್ಕೊಂಬಂದಿದ್ವಲ್ಲ ಅವಾಗ. ಈಗ ನೋಡ್ರಿ ನೀರದು ಎಷ್ಟು ನಿಂತೈತಿ ಪೂರ. ಎಲ್ಲ ಗಾಡಿ ಅದು ಎಲ್ಲ ತೊಳೆ ಆಗತ್ತಾರ ಈಗ ಇಲ್ಲಿ. ಫೈನಲ್ ಆಗಿ ಅಲ್ಲಿಂದ ನಾಷ್ಟ ಮಾಡಿ ಸೀದಾ ಈಗ 10ರಿಗೆ ಬಂದೆ. 10ರಿಗೆ ಟೋಲ್ ಇದೆ. ಇಲ್ಲೇ ಟೋಲ್ ಪಾಸ್ ಮಾಡಿ ಮುಂದೋಗಿ ರೈಟ್ ಹೊಡಿಬೇಕು. ಅಲ್ಲಿಂದ ಸೀದಾ ಹುಕ್ಕೇರಿ. ಈಗ ಮೊದಲು ಟೋಲ್ ಪಾಸ್ ಮಾಡೋನಿದೆ. ಫೈನಲ್ ಆಗಿ ನಾನೀಗ ಘಟಪ್ರಭಾ ರೀತಿದೆ. ಇಂದ ಘಟಪ್ರಭಾ ಈಗ ಇಲ್ಲೇ ಎಲ್ಲರ ಗಾಡಿ ಸೈಡಾಗಿ ನಿಂದ್ರು ಒಬ್ಬರು ಬರ್ತಾರ ಪಾರ್ಟಿ. ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತ ಅಲ್ಲಿ. ಅದಕ್ಕೆ ಇಲ್ಲೇ ನಿಂದ್ರು ಈಗ ಎಲ್ಲರ. ಫೈನಲ್ ಆಗಿ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಪಾರ್ಟಿನೂ ಬಂದಾರ. ಈಗ ಪಾರ್ಟಿ ಪಾಪ ಇಲ್ಲೇ ನಿಂದಿರ್ಸಿ ಇಲ್ಲೇ ಹಿಂದೊಂದು ಹೋಟೆಲ್ ಇತ್ತು. ಅಲ್ಲೇ ಚಹಾ ಕುಡ್ದು ಬಂದ್ವಿ. ಈಗ ಅವರು ಮುಂದೆ ಹೋಗ್ತಾರ, ನಾವು ಈಗ ಅವ್ರಿಂದ ಹೋಗ್ಬೇಕು. ಇಲ್ಲೇ ಅದಾರ ನೋಡ್ರಿ ಪಾರ್ಟಿ ಮುಂದೆ ಹೊಂಟಾರ ಪಾಪ ಬೈಕ್ನ್ಯಾಗ. ಅವರ ಮ್ಯಾನೇಜರ್ ಅಂತ ಅದಾರ ನೋಡ್ರಿ. ಹೆಲ್ಮೆಟ್ ಹಾಕೊಂಡು ಹೊಂಟಾರ ಅವ್ರ ಮ್ಯಾನೇಜರ್ ಅಂತವ್ರು. ಬಂದು ನಮ್ಮನ್ನ ಖಾಲಿ ಮಾಡಕ್ಕೆ ಕರ್ಕೊಂಡು ಹೊಂಟಾರ ಪಾಪ ಅವ್ರು ಆ್ಯಕ್ಚುಲಿ ಚಿಕ್ಕೋಡಿಯಿಂದ ಬಂದಾರ ಈಗ ಗಾಡಿ ಖಾಲಿ ಮಾಡಕ್ಕೆ ಇಲ್ಲಿ ಮಠ. ಬರ್ರಿ ಈಗ ಹೋಗೋಣ. ಹೋಗಿ ಬಡಾನ ಬ್ಯಾಂಕ್ ಅಂತಿದೆ. ಇವತ್ತು ಸಂಡೇ ನೋಡಿದ್ರೆ ಬ್ಯಾಂಕ್ ಬಂದಿರ್ತೈತಿ.
ಆದ್ರೆ ಓಬ್ಲಿಂಗ್ ಐತೆ ಅಂತಿದ್ದು, ಅದ್ರ ಸಂಬಂಧ ಇವತ್ತು ಖಾಲಿ ಮಾಡೋಣ್ರಿ ಅದಂತಂದ್ರೆ ಆಯ್ತು ತೋರಿ ಬರ್ರಿ ಅಂತೇಳಿ ಹೊಂಟಿ ನಾವೀಗ. ಬರ್ರಿ ಹೋಗೋಣ, ಪಾಯಿಂಟ್ಗೆ ಹೋಗಿ ಸಿಗ್ತಂಬರ್ರಿ ನಾನು ನಿಮಗೆ. ಟೈಮ್ 11:15 ಆಯ್ತೀಗ. ಈಗ ನಾ ರೀಚ್ ಆದ್ಯಾ ಸಂಗನಕೇರಿ. ಇದು ಗೋಕಾಕ್ ದಾಟಿ 8-9 ಕಿಲೋಮೀಟ್ರ್ ಐತಿ ಆ ಊರಿಗೆ ಸಂಗನಕೇರಿ. ಅಲ್ಲಿ ಬಂದೀನಿ ಈಗ. ಅವ್ರು ಇನ್ನೂ ಪಾಲ್ಟಿ ಮತ್ತು ಈ ಕಡೆ ಕರ್ಕೊಂಡು ಹೊಂಟಾರ ಒಳ್ಳೆ. ಬರ್ರಿ ಈಗ ಅಲ್ಲಿ ಹೋಗೋಣ, ಹೋಗಿ ಖಾಲಿ ಮಾಡೋಣ ಅಂತ ಈಗ ಅಲ್ಲಿ. ಫೈನಲ್ ಆಗಿ ನಾ ರೀಚ್ ಆದ ಕಲ್ಲೋಳಿ. ಇದೆ ನೋಡ್ರಿ ಕಲ್ಲೋಳಿ. ಪಾಲ್ಟಿಯಲ್ಲಿ ಮುಂದೆ ಹೊಂಟಾರ, ಅವ್ರದ ಬ್ಯಾಂಕ್ ಅಂತದೆ. ಅಲ್ಲಿ ಹೋಗಿ ನಿಂತ್ರೆ ಏನು ಅವ್ರಿಗೆ ಗೊತ್ತೈತಿ ನಿಲ್ಲು. ಬರ್ರಿ ನಾವು ಇಲ್ಲೇ ಹೋಗಿ ಸೈಡ್ ಹಾಕೋಣ. ಇಲ್ಲೇ ನಿಂತಾರವ್ರ ಸೈಡೆ. ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲ. ಪಾರ್ಟಿಗೆ ಫೋನ್ ಮಾಡಿದ್ವಿ, ಅವರಲ್ಲಿ ಒಂದು ಬ್ಯಾಂಕಿನ ಹೆಸರು ಹೇಳ್ಯಾರ, ಆ ಬ್ಯಾಂಕ್ ಕಡೆ ಬರ್ರಿ ಅಂತಂತೇಳಿ. ಅದಕ್ಕೆ ಈಗ ಮತ್ತೆ ಹೊಂಟೀವಿ ನಾವು. ಬರ್ರಿ ಈಗ ಹೋಗೋಣ. ಇಲ್ಲಿ ಊರಾಗ ನೋಡಿದ್ರೆ ಜಾತ್ರೆ ಐತಿ ಏನು. ಹೌದು, 47ನೇ ವರ್ಷದ ನವರಾತ್ರಿ ಉತ್ಸವಕ್ಕೆ ಸ್ವಾಗತ. ಹೌದು, ಇಲ್ಲಿ ಎಲ್ಲ ಜಾತ್ರೆ ಐತಿ. ಟ್ರಾಫಿಕ್ನಾಗ ಹೋಗ್ಬೇಕು ಗಾಡಿ ತೊಗೊಂಡು ನಾವು ಒದ್ದಾಡ್ಕೊಂತ. ಇಲ್ಲೇ ನೋಡ್ರಿ ಬಸ್ನ್ಯಾರ ಜಗಳ ಮಾಡಾಕತ್ತಾರ ಪ್ಯಾಸೆಂಜರ್ ಕೂಡ. ಡ್ರೈವರ್ ಇಳಿದೋಗ್ಯಾನಿಗೆ ಜಗಳ ಮಾಡಾಕಲ್ಲಿ. ಯಾಕಂದ್ರೆ ಬಸ್ ನಿಂದಿರ್ಸ್ಲಿಲ್ಲ ಅವ ಆಗ್ತಿಲ್ಲ ಹೆಣ್ಮಗಳಿಗೆ ಪಾಪ. ಅದ್ರ ಸಂಬಂಧ ಆಕಿ ಜಗಳ ಮಾಡಾಕತ್ತಾಳ ಈಗಲ್ಲಿ. ನೋಡ್ರಿ ಇಲ್ಲಿ ಅದಾರ ಹೆಣ್ಮಕ್ಳು ಪಾಪ. ಅವ್ರಿಗೆ ಫೈನಲ್ ಆಗಿ ಕಲ್ಲೋಳಿ ರೀಚ್ ಇದೆ. ಕಲ್ಲೋಳಿ ರೀಚ್ ಆಗಿ ಇಲ್ಲೇ ಗಾಡಿ ಅನ್ಲೋಡ್ ಮಾಡಕತ್ತಾರೆ ಈಗ. ಬ್ಯಾಂಕಿಗಿದೆ, ಮಹಾಲಕ್ಷ್ಮಿ ಬ್ಯಾಂಕ್. ನಮಗೆ ಗೋಕಾಕ್ ಅಂತೇಳಿ ಕಳಿಸಿದ್ರಿ ಕಂಪ್ನಿ ಒಳಗೆ. ಆದ್ರೆ ಇದು ಕಲ್ಲೋಳಿ ಗೋಕಾಕ್ ದಾಟಿ 15 ಕಿಲೋಮೀಟ್ರ್ ಬಂದು ಈಗ ಅನ್ಲೋಡ್ ಮಾಡೋದಾಗೈತಿ. ಎಲ್ಲೈತಿ ನೋಡ್ರಿ, ಶ್ರೀ ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘ ಕಲ್ಲೋಳಿ. ಇಲ್ಲೇ ಖಾಲಿ ಮಾಡಕತ್ತಾರೆ ಇವರು ಅನ್ನಾರ. ಪೂರ ಮಟ್ರೆಲ್ಲ ಅನ್ಲೋಡ್ ಮಾಡಿದ್ವಿ. 720 ಚೇರಿ ಅಷ್ಟು. 720 ಪೂರ ಗಾಡಿ ಖಾಲಿ ಆಯ್ತು ನಮ್ದು. ಇಲ್ಲಿಂದ ಈಗ ಸೀದಾ ಹೋಗೋಣ. ಕರೆಕ್ಟ್ 12 ಗಂಟೆ ಆಯ್ತು ಈಗ. ಕರೆಕ್ಟ್ ಗಾಡಿ ಖಾಲಿ ಆಯ್ತು ನಮ್ದು 2 ಪಾಯಿಂಟ್. ಬರ್ರಿ ಈಗ ಹೋಗೋಣ ಸೀದಾ ಹುಬ್ಳಿಗೆ. ನಮ್ಮ ಗಾಡಿ ಖಾಲಿ ಮಾಡಿದ್ರೆ ಅಲ್ಲಿ ನಿಂತಾರ ನೋಡ್ರಿ ಪಾಪ. ಖಾಲಿ ಮಾಡ್ಕೊಂಡು ಕಳ್ಸಾತಾರ ಈಗ ನಮಗೆ. ಅವ್ರ ಪಾಪ ಇಲ್ಲಿಂದ ಹೊಳ್ಳಿ ಮತ್ತೆ ಚಿಕ್ಕೋಡಿಗೆ ಹೋಗೋರ. ಅದರ ಸಂಬಂಧ ಹೆಲ್ಮೆಟ್ ಗಾಡಿಯಾಗ ಇಟ್ಟಿದ್ರೆ ಮತ್ತೆ ಇಲ್ಲೇ ಗಾಡಿ ಸೈಡ್ ನಿಂದ್ರಿಸಿ ಅವ್ರಿಗೆ ಹೆಲ್ಮೆಟ್ ಕೊಟ್ಟೆ ನಾನು. ಕೊಟ್ಟ ಈಗ ಹೊಂಟನಿ. ಬರ್ರಿ ಇಲ್ಲಿ ನೋಡಿದ್ರೆ ಜಾತ್ರೆ ಐತಿ. ಹನುಮಂತ ದೇವ್ರ ಗುಡಿ ಇದೆ. ಕಲ್ಲೋಳಿ ಹನುಮಾನ್ ಟೆಂಪಲ್ ಅಂತ ಐತಿ, ಅದರದ ಜಾತ್ರೆ ಇದೆ. ಮತ್ತೀಗ ಟ್ರಾಫಿಕ್ನಾಗ ಸಿಕ್ಕೊಂಡು ಒದ್ದಾಡಿ ಆ ಕಡೆ ಹೋಗ್ಬೇಕು ನೋಡ್ರಿಲ್ಲೇ. ಮತ್ತೆ ಟ್ರಾಫಿಕ್ ಆಗೇ ಬಿಟ್ಟೈತಿ. ಇದ್ರಾಗ ಗುದ್ದಾಡಿ ಹೋಗ್ಬೇಕೀಗ ಸೀದಾ. ನೋಡ್ರಿ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಮಾಡ್ತಾರ. ಖಾಲಿ ಪುಕ್ಕಟ್ಟದ ಇವ ಬೈಕ್ನಾಗ ಹೋದ್ರೆ ಆಕೈತಿ. ಆದ್ರೆ ಇವ ಹೋಗ್ವಲ್ಲ ಅನ್ನ ಬಾಂಡ್. ಏನು ಮಾಡ್ಬೇಕು ನೋಡ್ರಿ ಅವ. ಇಲ್ಲೇ ಮುಂದೆ ಕುಲ್ಲಾನ ಐತಿ. ಟ್ಯಾಕ್ಟರ್ನ ಯಾರ ಅಡ್ಡ ಹಚ್ಚಿ ಎಲ್ಲ ಜಾಮ್ ಮಾಡಿ ನಿಂತಾರೀಗ ಅವ್ರು. ಇಲ್ಲಿ ಐತಿ ನೋಡ್ರಿ ಕಲ್ಲೋಳಿ ಹನುಮಾನ್ ಟೆಂಪಲ್. ಅದಕ್ಕೆ ಅದಷ್ಟೇ ಗದ್ದಲಾಗತೈತಿ ಅಲ್ಲಿ. ಬರ್ರಿ ಈಗ ಹೋಗೋಣ ನಾವು ಸೀದಾ ಇಲ್ಲಿಂದ. ಫೈನಲ್ ಆಗಿ ನಾವು ಗೋಕಾಕ್ ಬಂದ್ವಿ. ಅಲ್ಲಿ ನೋಡ್ರಿ ಗುಡ್ಡ ಕಾಣ್ತೈತಲ್ಲ, ಅದ ಪೂರ ಗೋಕಾಕ್. ಎಲ್ಲೇ ಮುಂದೋಗಿ ರೈಟ್ ಹೊಡೆದ್ರು ಬರ್ತೈತಿ. ಈಗ ಎಲ್ಲಿದ್ದೀವಿ ಅಂದ್ರೆ ಇದೊಂದು ಕಿನಾಲ್ ಐತಿ, ಇಲ್ಲೇ ಘಟಪ್ರಭಾದ ಅಲ್ಲೇ ಈಗ. ಬರ್ರಿ ಈಗ ಹೋಗೋಣ ಇಲ್ಲಿಂದ ಸೀದಾ. ಇನ್ನೂ 134 ಕಿಲೋಮೀಟ್ರ್ ಆಕೈತಿ ಹುಬ್ಳಿ. ಟೈಮ್ 12:15 ಆತಿಗೆ. ಇಲ್ಲಿಗೆ ಬಂದೇನು ಖಾಲಿ ಮಾಡಿ. ಅಲ್ಲಿಂದ ಖಾಲಿ ಮಾಡಿ ನಾಷ್ಟಾಪಿಗೆ ಸೀದಾ ನಾನು ಮುನವಳ್ಳಿ ಮಠ ರೀಚ್ ಆಗೀನಿ. ನೋಡ್ರಿ ಇದು ಮುನವಳ್ಳಿ ಆಗದ ಇಲ್ಲಿ.
ಕರೆಕ್ಟ್ ಟೈಮ್ 1 ಗಂಟೆ ಆಯ್ತು. ಮುನವಳ್ಳಿ ರೀಚ್ ಅದೇನ ಈಗ. ಇನ್ನೂ ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಇಲ್ಲ 90 ಕಿಲೋಮೀಟ್ರ್ ಆಗ್ಬೋದು ಹುಬ್ಳಿ. ಎಲ್ಲ ರೋಡ್ ಜಂಪ್ ಹಾಕ್ಯಾರ ಹೊಸವು. ನಾವು ಮೊನ್ನೆ ಬಂದಾಗ ಏನಿದ್ದಿಲ್ಲ, ಎಲ್ಲ ಹೊಸ ರೋಡ್ ಜಂಪ್ ಅದು ಹಾಕಿಬಿಟ್ಟಾರ ಇಲ್ಲಿ. ನೋಡ್ರಿ ಮುನವಳ್ಳಿ ಹೆಂಗೆ ಕಾಂತೈತಿ ಪೂರ ಇಲ್ಲಿ ಗುಡ್ಡದ ಮ್ಯಾಗಿಂದ್ರೆ. ಈಗ ಎಲ್ಲಿದ್ದೀನಂದ್ರೆ ಇದು ಸವದತ್ತಿ ಕಡೆ ಇದ್ದೆ. ಇನ್ನೂ ಇಲ್ಲಿಂದ 14 ಕಿಲೋಮೀಟ್ರ್ ಐತಿ. ನಾವಿಲ್ಲಿ ತೀರ್ಥ ಕಡೆ ಅಪ್ಪ ಐತಲ್ಲ, ಇದು ಅಪ್ಪ ತಾತಿನ ಈಗ. ನೋಡ್ರಿ ಇಲ್ಲಿ ಪೂರ ನೀರು ಹೆಂಗೆ ಕಾಂತೈತಿ. ಇದಷ್ಟು ಘಟ ಪ್ರಭಾತ ಇದೆ ನೋಡ್ರಿ ಇಲ್ಲಿ ಪೂರ. ಈಗ ಅಪ್ಪ ಹತ್ತಿದೆಯಲ್ಲ ಎಷ್ಟೊತ್ತನ, ಈಗ ಒಳ್ಳೆ ಡೌನ್ ಇಳಿಯತ್ತೇನೆ ಈಗ. ನೋಡ್ರಿ ನೀರೆಲ್ಲ ಹೆಂಗೆ ಕಾಂತೈತಿ ಪೂರ. ನಾವಿಲ್ಲಿ ತೀರ್ಥ ಕಡೆ ಅದೇನೀಗ. ಇಲ್ಲೇ ಒಂದು ಸ್ವಲ್ಪ ರೋಡ್ ಕೆಟ್ಟೈತಿ. ಇಲ್ಲಿ ಮಠ ನೋಡಿದ್ರು ಅಲ್ಲಿ ಮಠ ಬರೀ ನೀರೇ ಕಾಣ್ತೈತಿ. ಇಲ್ಲ ನೋಡ್ರಿ ಸವದತ್ತಿ ಇನ್ನೂ 10 ಕಿಲೋಮೀಟ್ರ್ ಐತಿ. ಆದ್ರೆ ರೋಡ್ ಮಾತ್ರ ಭಾಳ ಕೆಟ್ಟೈತಿ. ಮಾಡಾಕತ್ತಾರ, ಇದನ್ನು ಕಡಿ ಹಾಕ್ಯಾರ. 2 ದಿನ ಆಯ್ತು ಇದನ್ನು ಕಡಿ ಹಾಕಿ ಹಂಗೆ ಬಿಟ್ಟವ್ರು. ಏನೇನು ಅದನ್ನೊಂದು 6 ತಿಂಗಳು ಯಾಕೆ ಬಂದಿರ್ಬೇಕು. ಅವಾಗ ಬಂದಿದ್ದೆ ಅಂದ್ರೆ ಲಾಸ್ಟ್ ಟೈಮ್ ಇಲ್ಲಿ, ಅವಾಗಿಂದ ಹಿಂಗೈತಿದೆ. ಇನ್ನೂ ಮಾಡೇ ಇಲ್ಲ ರೋಡ್. ಒಂದು 7-8 ಕಿಲೋಮೀಟ್ರ್ ಹಿಂಗೈತಿ ಪೂರ. ನೋಡ್ರಿ ಮತ್ತೆ ಇಲ್ಲೇ ಚಲೋ ರೋಡ್ ಟಚ್ ಆತಿಗೆ. ಫೈನಲ್ ಆಗಿ ನಾನು ಸವದತ್ತಿ ಕಡೆ ಬಂದೆ ಈಗ. ಇನ್ನು ಧಾರವಾಡ ಇಲ್ಲಿಂದ 40, ಆ ಕಡೆಯಿಂದ ಒಂದು 25-65 ಕಿಲೋಮೀಟ್ರ್ ಐತಿ ಹುಬ್ಳಿ. ಇಲ್ಲಿಂದ 4 ಕಿಲೋಮೀಟ್ರ್ ಎಲ್ಲ ಗುಡ್ಡ ಐತಿ. ಬರ್ರಿ ಈಗ ಅಲ್ಲಿ ಟ್ರಾಫಿಕ್ ಇರ್ತೈತಿ, ಯಾಕಂದ್ರೆ ಅಮಾವಾಸ್ಯೆ ಅಲ್ಲ ಇವತ್ತು. ಅದ್ರ ಸಂಬಂಧ ಎಲ್ಲ ಟ್ರಾಫಿಕ್ ಮಾಡಿರ್ತಾರೆ ಈಗ ಅಲ್ಲಿ ಒಂದು ಸ್ವಲ್ಪ ಗುದ್ದಾಡ್ಕೊತ ಹೋಗ್ಬೇಕು. ಈಗ ಇವತ್ತು ಪೂರ ಟ್ರಾಫಿಕ್ನಾಗ ಅಡ್ಡಾಡೋದು ಹೋಗೈತಿ ಎಲ್ಲ ಕಡೆ. ಯಾಕಂದ್ರೆ ಎಲ್ಲ ಕಡೆ ಗುಡಿ ಜಾತ್ರೆ ಯಾವ ಇವು ಎಲ್ಲ ಭಾಳ ಆಗ್ಬಿಟ್ಟಾಗಿವೆ. ಅದ್ರ ಸಂಬಂಧ ಈಗ ಕರೆಕ್ಟಾಗಿ ಮರೇವಾಡ ಟೋಲ್ ಇದೆ, ಧಾರವಾಡ ಸಮೀಪ ಇರೋದು. ಇಲ್ಲಿಂದ ಇನ್ನೂ ಒಂದು 10 ಕಿಲೋಮೀಟ್ರ್ ಆಕೈತಿ ಧಾರವಾಡ. ಟೋಲ್ ಐತಿ ಇದೊಂದು ಟೋಲ್ ಪಾಸ್ ಮಾಡ್ಕೊಂಡು ಧಾರವಾಡ ಸಿಟಿ ಒಳಗೆ ಆಶೆ ಹೋಗ್ಬೇಕು. ಅಲ್ಲಿ ಯಾರೋ ಸಬ್ಸ್ಕ್ರೈಬರ್ ಒಬ್ಬರು ಕೈ ಮಾಡಿದ್ರೆ ಪಾಪ, ನಾವು ಹಂಗೆ ಬಂದ್ವಿ. ಪಾಪ ಒಬ್ಬರು ಸಬ್ಸ್ಕ್ರೈಬರ್ ಕೈ ಮಾಡಿದ್ರೆ, ಆದ್ರೆ ನಮ್ಮಿಂದ ಗಾಡಿ ನಿಂತಿದ್ದು. ಅದ್ರ ಸಂಬಂಧ ಟೋಲ್ನಾಗ ಹಂಗೆ ಪಾಸ್ ಮಾಡ್ಕೊಂಡು ಈ ಕಡೆ ಬಂದೆ. ಏನು ಮಾಡಕ್ಕೆ ಬರೋಂಗಿಲ್ಲ ಪಾಪ. ಅವರು ಒಂದು ಬೈಕ್ನಾಗ 3 ಮಂದಿ ಅದಾರ. 3 ಮಂದಿ ಮತ್ತೊಂದು ದನ ಓಡಿಸ್ಕೊಂಡು ಹೊಂಟಾರ. ಅವ್ರು ಆ ಕಡೆ ಮರೇವಾಡ ಕಡೆ ಹೊಂಟಾರ, ನಾವು ಈ ಕಡೆ ಧಾರವಾಡ ಕಡೆ ಬರಾಕತ್ತೀವಿ. ಪಾಪ ಒದರಿದ್ರೆ ಏನು ಮಾಡಕ್ಕೆ ಬರೋಂಗಿಲ್ಲ. ಗಾಡಿ ಸಂಬಂಧ ಬಂದೇನ ಈಗ ಟೋಲ್ ಪಾರ್ ಮಾಡ್ಕೊಂಡೆ. ಕರೆಕ್ಟಾಗಿ ಟೈಮ್ ಈಗ 2:40 ಆಯ್ತು. ನಾನು ಧಾರವಾಡ ರೀಚ್ ಆದೆ ಈಗ. ಮರ್ರಿ ಈಗ ಇಲ್ಲಿ ಸಿಟಿ ಒಳಗೆ ಟ್ರಾಫಿಕ್ ಆಕೈತಿ. ಇಲ್ಲಿ ಹಂಗೆ ಗುದ್ದಾಡ್ಕೊಂತಾನು ಹೋಗ್ಬೇಕು ಈಗ, ಯಾಕಂದ್ರೆ ಬರ್ರಿ ಹೋಗೋಣ. ಕರೆಕ್ಟಾಗಿ ಈಗ ಧಾರವಾಡ ಸೆಂಟ್ರದ ನೋಡ್ರಿ, ನಾನು ಚಿಗರಿ ಬಸ್ ಸ್ಟ್ಯಾಂಡ್ ಐತಲ್ಲ ಅಲ್ಲಿ ಈಗ ಸೀದಾ ಹೋಗ್ಬೇಕು. ಹೋಗಿ ಅಲ್ಲಿ ಒಂದು ಸರ್ಕಲ್ ಬರ್ತೈತಿ, ಅಲ್ಲಿ ಸಿಗ್ನಲ್ ಬಿದ್ದರೆ ಅಲ್ಲಿ ಭಾಳ ಟೈಮ್ ಆಕೈತಿ. ಲೆಫ್ಟ್ ಈಗ ಸಿಟಿ ಒಳಗೆ ಹೋಗ್ಬೇಕೀಗ. ಈಗ ಕರೆಕ್ಟ್ 3 ಗಂಟೆ ಆಗೈತೆ ಅಂದ್ರು 1 ತಾಸು ಮ್ಯಾಗ ಬೇಕೀಗ ಹೋಗಕ್ಕೆ ಹುಬ್ಳಿಗೆ. ಕರೆಕ್ಟ್ ನವನಗರ ರೀಚ್ ಇದೆ. ನವನಗರ ಕಡೆ ಎಲ್ಲಿಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಮೆಟ್ರೋ ಐತಲ್ಲ, ಮೆಟ್ರೋ ಕಡೆ ಇದೀನಿ. ಇಲ್ಲೇ ನಮ್ಮ ಕಂಪ್ನಿ ಮಾಲು ಬರ್ತೈತಿ ಮೆಟ್ರೋಕ್ಕೆ. ಆದ್ರೆ ಒಂದಿನ ಮೊದಲು ಬಂದು ಇಲ್ಲೇ ಪಾಳೆ ಹಚ್ಬೇಕು ನಾವು, ಹಂಗೆ ನಮ್ಮ ಪರಿಸ್ಥಿತಿ. ಯಾಕಂದ್ರೆ ಅಲ್ಲಿ ಗಾಡಿ ಭಾಳ ಇರ್ತಾವೆ. ಅಪಾಯಿಂಟ್ಮೆಂಟ್ ಲೆಟ್ರ್ ಇದ್ರೆ ಅಷ್ಟೇ ಗಾಡಿ ಖಾಲಿ ಮಾಡ್ತಾರ, ಇಲ್ಲಿಗಂದ್ರೆ ಮಾಡೋಂಗಿಲ್ಲ. ಫೈನಲ್ ಆಗಿ ಟೈಮ್ ಈಗ 3:30 ಆಯ್ತು, ಅಂದ್ರೆ 3:15 ಆಯ್ತಿಗೆ. ಈಗ ಹುಬ್ಳಿ ರೀಚ್ ಆಗೀನಿ. ಎಲ್ಲಿದ್ದೀನಪ್ಪ ಅಂದ್ರೆ ನಾನು ಇದು ನ್ಯೂ ಇಂಗ್ಲೀಷ್ ಸ್ಕೂಲ್ ಅಂತಾರಲ್ಲ ಅಲ್ಲಿದ್ದೀನಿ. ಕರೆಕ್ಟ್ ನ್ಯೂ ಇಂಗ್ಲೀಷ್ ಸ್ಕೂಲ್ ಕಡೆ ಸೀದಾ ಹೋಗ್ಬೇಕಣ್ಣ. ಸೀದಾ ಹೋದ್ರೆ ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಆಕೈತೆ ನಮ್ಮ ಮನೆ. ಬರ್ರಿ ಸೀದಾ ಹೋಗೋಣ ಈಗ ಇಲ್ಲಿಂದ.
ಫೈನಲ್ ಆಗಿ ನಾನು ನಮ್ಮ ಊರ ಕಡೆ ಬಂದೆ. ಎಲ್ಲಿದ್ದೇನಪ್ಪ ಅಂದ್ರೆ ಬಿಡ್ನಾ ಕ್ರಾಸ್ನಾಗ ಇದೀನಿ. ಎಲ್ಲೇ ಲೆಫ್ಟ್ ಹೊಡೆದ ಒಂದು 1.5 ಕಿಲೋಮೀಟ್ರ್ ಹೋದ್ರೆ ನಮ್ಮ ಮನೆ. ಬರ್ರಿಗೆ ಸೀದಾ ಮನೆ ಕಡೆ ಹೋಗೋಣ. 3:40 ಟೈಮ್. ನಮ್ಮ ಮನೆ ಕಡೆ ಬಂದೆ ನಾನೀಗ. ಫೈನಲ್ ಆಗಿ ನಾನು ನಮ್ಮ ಮನೆ ಕಡೆ ಬಂದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.